ಮಹಾವತಾರ್ ಬಾಬಾ ಡಾಕ್ಟರ್ ಸುಭಾಷ್ ಪ್ರಭು ಚೈತನ್ಯ ಮಹಾಪ್ರಭುಗಳು ಸ್ವರ್ಣಮಾಲ ಅಮ್ಮನವರ ಪಾದಗಳಿಗೆ ವಂದಿಸುತ್ತಾ, ಹಾಗೆ ಮಹಾವತಾರ್ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಲಕ್ಷ್ಮೀ ರಂಗನಾಥ್ ಗುರೂಜಿ ಅವರಿಗೆ ವಂದಿಸುತ್ತಾ, ನನ್ನ ಮಾರ್ಗದರ್ಶಕರಾದಂಥ ಗೀತಾ ನಾಯಕ್ ನಟಿ ಮೇಡಮ್ಗೆ ವಂದಿಸುತ್ತಾ, ಹಾಗೆ ನನ್ನ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಮೋಷಸ್ ಇವತ್ತು ಹಾಗೆ ನಂದಾ ಮೇಡಮ್, ವೆಂಕಟರಮಣ ಸರ್ಗೆ ಕೂಡ ನನ್ನ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್ ಇವತ್ತು ನಾನು ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕಂತ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಮುದ್ರೆಗಳ ಬಗ್ಗೆ ಆಲ್ರೆಡಿ ರಂಗನಾಥ್ ಗುರೂಜಿ ಹಿಂದೆ ಮಾಡಿದಂತ ವಿಡಿಯೋಗಳ ಬಗ್ಗೆನೆ ನಾನು ಮತ್ತೆ ಪುನರ್ಮನನ ಅದರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಮಾಸ್ಟರ್ಸ್. ಮುದ್ರೆಗಳು ಅಂದಾಗ ಈಗ ನಾನ್ ತಗೊಂಡಿರೋಂತ ಒಂದು ಟಾಪಿಕ್ ತಲೆನೋವು. ತಲೆನೋವು ಅಂತಂದಾಗ ಅದರಲ್ಲಿ ಹಲವಾರು ತರ ತಲೆನೋವುಗಳು ಬರ್ತವೆ ಮಾಸ್ಟರ್ಸ್. ಈಗ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆದ್ರೆ ಓವರ್ ಗ್ಯಾಸ್ಟ್ರಿಕ್ ಆದಾಗೂ ಕೂಡ ತುಂಬಾ ತಲೆನೋವು ಬರುತ್ತೆ. ಒತ್ತಡ ಜಾಸ್ತಿ ಆದ್ರೆ ಕೂಡ ತುಂಬಾ ತಲೆನೋವು ಬರುತ್ತೆ. ಮತ್ತೆ ತುಂಬಾ ನೆಗಡಿಯಾಗಿ ತುಂಬಾ ಕೋಲ್ಡ್ ಆದಾಗ ಕೂಡ ತುಂಬಾ ತಲೆನೋವು ಬರೋಂಥದ್ದು. ಈಗ ಮಲಬದ್ಧತೆ ಅಂದ್ರೆ ಈಗ ಊಟನ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಇಂದ ಉಪವಾಸ ಇರೋಂಥವ್ರಿಗೆ ಅವ್ರಿಗೆ ಊಟ ಟೈಮ್ ಸರಿಯಾಗಿ ಊಟ ಮಾಡದೇ ಇದ್ರೆ ಕೂಡ ತುಂಬಾ ಡೀಪ್ ಆಗಿ ತಲೆನೋವು ಬರೋಂಥದ್ದು. ಕೋಲ್ಡ್ ಆದಾಗ ಹೆವಿ ಸೀನ್ ಬರೋಂಥದ್ದು. ಅದಕ್ಕೋಸ್ಕರ ಈಗ ಹಲವಾರು, ಆಮೇಲೆ ತಲೆಯಲ್ಲಿ ಏನಾದ್ರು ಸಣ್ಣ ಪುಣ್ಣ ಅಂದ್ರೆ ಈ ನರಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ, ನರಗಳಲ್ಲಿ ಊತ ಬಂದಾಗ, ಈ ತರ ಆದಾಗ ಕೂಡ ತಲೆನೋವು ಬರೋಂತ ಒಂದು ಚಾನ್ಸಸ್ ಇರುತ್ತೆ ಮಾಸ್ಟರ್ಸ್. ಇದಕ್ಕೆ ಒಂದು 3 ತರ ಮುದ್ರೆಗಳಿದಾವೆ ಮಾಸ್ಟರ್ಸ್. ಇದನ್ನ ಮಹಾಶಿರ್ಸ್ ಮುದ್ರಾ ಅಂತ ಕರೀತಾರೆ. ಮಹಾಶಿರ್ಸ್ ಮುದ್ರಾ ಅಂದ್ರೆ ಮಹಾ ಅಂದ್ರೆ ದೊಡ್ಡದು, ಶಿರ್ಸ್ ಅಂದ್ರೆ ನಮ್ಮ ತಲೆ. ನಮ್ಮ ದೇಹಕ್ಕೆ ತಲೆನೇ ದೊಡ್ಡದು ಕೂಡ. ಇದಕ್ಕೆ ನಾವು 3 ಮುದ್ರೆಗಳನ್ನ ಮಾಡಬಹುದು ಮಾಸ್ಟರ್ಸ್. ಅದ್ರಲ್ಲಿ ಒಂದು ಮೊದಲನೇ ಮುದ್ರೆ ಅಂದ್ರೆ ವ್ಯಾನ ಮುದ್ರ ಪ್ಲಸ್ ಸೂರ್ಯ ಮುದ್ರ ಎರಡೂ ಸೇರಿ ಮಾಡುವಂಥದ್ದು ಒಂದು ಮುದ್ರೆ. ವ್ಯಾನ ಮುದ್ರೆನ ಮಾಡೋದ್ರಿಂದ ನಮ್ಮಲ್ಲಿ ರಕ್ತದೊತ್ತಡ ಅಂದ್ರೆ BP-ನ ಕಡಿಮೆ ಆಗುತ್ತೆ. ಮತ್ತೆ ಸೂರ್ಯ ಮುದ್ರೆ ಮಾಡೋದ್ರಿಂದ ತಲೆನೋವು ಪದೇ 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 ಬರುವಂಥದ್ದು, ತುಂಬಾ ಪದೇ ಪದೇ ನೆಗಡಿ ಆಗುವಂಥದ್ದು. ಕೆಲವೊಬ್ಬರಿಗೆ ಅದು ಮೂಗ್ ಕಟ್ಟಿರೋದು ಹೋಗೋದೇ ಇಲ್ಲ. ಅದು ಈ ಕೋಲ್ಡ್ ಟೈಮು, ಸ್ವಲ್ಪ ಮಳೆಗಾಲ ಅಂತ ಅಂದಾಗ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆ ತರ ಇರೋಂಥವ್ರಿಗೆ ಈ ಒಂದು ಮುದ್ರೆಗಳು ತುಂಬಾ ಉಪಯುಕ್ತ ಆಗುತ್ತೆ ಮಾಸ್ಟರ್ಸ್. ಅದನ್ನ ಮಾಡುವಂತ ವಿಧಾನ, ನಮ್ಮ ಉಂಗುರದ ಬೆರಳನ್ನ ಹೆಬ್ಬೆರಳಿನ ಬುಡಕ್ಕೆ ಈ ರೀತಿ ಮಾಡುವಂಥದ್ದು, ಈ ರೀತಿ ಬೆಂಡ್ ಮಾಡುವಂಥದ್ದು. ಮತ್ತೆ ತೋರು ಬೆರಳು ಮತ್ತೆ ಮಧ್ಯದ ಬೆರಳನ್ನ ಈ ರೀತಿ ಟಚ್ ಮಾಡ್ಬೇಕು ಮಾಸ್ಟರ್ಸ್. ಇದನ್ನ ಕಾಣಿಸ್ತಿದ್ಯಾ ಮೇಡಮ್? ಕಾಣ್ತಾ ಇದೆ ಮೇಡಮ್. ಇದನ್ನ ಈ ರೀತಿ ಮಾಡ್ಕೊಂಡು ನಾವು ಬೆಳಗ್ಗೆ ಟೈಮಲ್ಲಿ ದಿನಕ್ಕೆ 3 ಟೈಮ್ ಮಾಡುವಂಥದ್ದು. ಬೆಳಗ್ಗೆ ಟೈಮಲ್ಲಿ 3 ರಿಂದ 6 ನಿಮಿಷ, ಜಾಸ್ತಿ ಹೊತ್ತು ಅದನ್ನ ಮಾಡೋದಕ್ಕಾಗಲ್ಲ. ಹಾಗಾಗಿ ದಿನಕ್ಕೆ 3 ಟೈಮು 3 ರಿಂದ 6 ನಿಮಿಷ ಕಾಲ ಈ ರೀತಿ ನಾವು ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ನಾವು ಮುದ್ರೆಗಳನ್ನ ಮಾಡುವಂಥದ್ದು ಮಾಸ್ಟರ್ಸ್. ಈ ರೀತಿ ಮಾಡೋದ್ರಿಂದ ನಮ್ಗೆ ಪದೇ ಪದೇ ಬರುವಂತ ತಲೆನೋವು, ನೆಗಡಿ ಮತ್ತೆ BP ಜಾಸ್ತಿ ಇರೋಂಥವ್ರಿಗೆ ಕೂಡ ಇದು, ಆಮೇಲೆ ತಲೆನೋವು ಬರೋದ್ರಿಂದ ನೆಗಡಿ, ಆಮೇಲೆ ನರಗಳು ನೋವು, ಇದೆಲ್ಲ ಹೆಡ್ಏಕ್, ಮೈಗ್ರೇನ್ ಇವೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ ಮಾಸ್ಟರ್ಸ್. ಹಾಗೆ ಅಂದ್ರೆ ಇದು ಡಯಾಬಿಟಿಸ್ ಇರೋಂಥವ್ರಿಗೂ ಕೂಡ ತುಂಬಾ ಉಪಯುಕ್ತವಾಗಿ ಇರೋಂಥ ಒಂದು ಮುದ್ರೆ. ಇನ್ನೊಮ್ಮೆ ತೋರಿಸ್ತೀನಿ. ನಮ್ಮ ಉಂಗುರದ ಬೆರಳನ್ನ ಹೆಬ್ಬೆರಳಿನ ತುದಿಗೆ ಬೆಂಡ್ ಮಾಡಿ, ಮಧ್ಯದ ಬೆರಳು ಮತ್ತೆ ತೋರು ಬೆರಳನ್ನ ಈ ರೀತಿ ಇಟ್ಕೊಂಡು ಮಾಡುವಂಥದ್ದು ಮಾಸ್ಟರ್ಸ್. 2ನೇ ಮುದ್ರೆ ಬಂದು ಇದು ಒಬೆಸಿಟಿನ ಕೂಡ ಕಡಿಮೆ ಮಾಡುತ್ತೆ, ಬೊಜ್ಜು ಜಾಸ್ತಿ ಇರೋಂಥದ್ನು ಕೂಡ ಕಡಿಮೆ ಮಾಡುತ್ತೆ. 2ನೇ ಮುದ್ರೆ ಬಂದು ಪಾನ್ ಮುದ್ರ ಅಂತ. ಪಾನ್ ಅಂದಾಗ ಎಲೆ, ವೀಳ್ಯದೆಲೆ ಇರುತ್ತಲ್ವಾ, ಆ ರೀತಿ ಆ ಪಾನ್ ಮುದ್ರನ ಮಾಡೋಂಥ ವಿಧಾನ. ಇದು ಕೂಡ ನಮ್ಗೆ ಏನು ನೆಗಡಿ, ತಲೆನೋವು, ಮೈಗ್ರೇನ್ ಬರುವಂಥದ್ದು,
ರಕ್ತದೊತ್ತಡ ಇರಲಿ, ಇದು ಕೂಡ ತಕ್ಷಣಕ್ಕೆ ಅದು ನಿವಾರಣೆ ಮಾಡುವಂಥದ್ದು. ಇದನ್ನ ಮಾಡುವಂಥ ವಿಧಾನ, ಎರಡು ಕೈಯನ್ನ ಈ ರೀತಿ ಚಾಚ್ಕೊಂಡು ಹೆಬ್ಬೆರಳನ್ನ ಈ ರೀತಿ ಟಚ್ ಮಾಡಬೇಕು, ಮತ್ತೆ ತೋರ್ ಬೆರಳನ್ನ ಈ ರೀತಿ ಟಚ್ ಮಾಡುವಂಥದ್ದು ಮಾಸ್ಟರ್ಸ್. ಇದು ಬೆರಳುಗಳನ್ನ ಈ ರೀತಿ ಬಿಡಿ ಬಿಡಿಯಾಗಿ ಈ ರೀತಿ ಚಾಚಿರುವಂಥದ್ದು ಕಾಣಿಸ್ತಿದ್ಯಾ? ಬಿಡಿ ಬಿಡಿಯಾಗಿ ಈ ರೀತಿ ಚಾಚಿರುವಂಥದ್ದು. ಹೆಬ್ಬೆರಳನ್ನ ಟಚ್ ಮಾಡ್ಬೇಕು, ಮತ್ತೆ ತೋರ್ ಬೆರಳನ್ನ ಟಚ್ ಮಾಡ್ಕೊಂಡು ಇದನ್ನ ಈ ರೀತಿ ತೊಡೆ ಮೇಲೆ ಇಟ್ಕೊಂಡು ನಾವು ಈ ಮುದ್ರೆನ ಮಾಡ್ಬೋದು. ಇದರಿಂದ ಕೂಡ ಹೆಡ್ಡೇಕ್ ಮತ್ತೆ ತಲೆನೋವು ಬೇಗ ನಿವಾರಣೆ ಆಗುತ್ತೆ. ತುಂಬಾ ಪೇನ್ ಬರ್ತಿದೆ, ತುಂಬಾ ತಲೆನೋವು ಆಗ್ತಿಲ್ಲ, ಇಮ್ಮಿಡಿಯೇಟ್ ಆಗಿ ಅದು ರಿಲೀಫ್ ಆಗ್ಬೇಕು ಅನ್ನೋದಾದ್ರೆ 3 ಗ್ಲಾಸ್ ನೀರನ್ನ ಕುಡಿದ್ರೆ ಅದು ಕೂಡ ತಲೆನೋವು ನಿವಾರಣೆ ಆಗುವಂಥದ್ದು ಮಾಸ್ಟರ್ಸ್. ಇನ್ನ ಇದನ್ನ ಮಾಡೋಂತ ಒಂದು ಟೈಮಿಂಗ್ಸ್ ಅಂದ್ರೆ 15ರಿಂದ 45 ನಿಮಿಷ ಇದನ್ನ ಮಾಡ್ಬೋದು ಮಾಸ್ಟರ್ಸ್. ಹಾಗೆ ಇನ್ನ 3ನೇ ಮುದ್ರ ಮುಷ್ಟಿಕಾ ಮುದ್ರ ಅಂತೇಳಿ. ಮುಷ್ಟಿಕಾ ಮುದ್ರ ಅಂತಂದ್ರೆ ಕೈಗಳನ್ನ ಈ ರೀತಿ ಚಾಚಿ ಬೆರಳುಗಳನ್ನ ನಮ್ಮ ತೋರು ಬೆರಳು, ಮಧ್ಯದ ಬೆರಳು, ಈ ಕಡೆ ಕಿರುಬೆರಳು ಮತ್ತೆ ಉಂಗುರದ ಬೆರಳ ಮಧ್ಯ ಭಾಗದಲ್ಲಿ ನಮ್ಮ ಹೆಬ್ಬೆಟ್ಟನ್ನ ಇಡುವಂಥದ್ದು ಮಾಸ್ಟರ್ಸ್. ಈ ರೀತಿ ಇಟ್ಟು ಮುಷ್ಟಿ ಮಾಡುವಂಥದ್ದು. ಈ ರೀತಿ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ತಲೆನೋವು ಮತ್ತೆ ಸೀನ್ ಬರುವಂಥದ್ದು, ನೆಗಡಿ ಬರುವಂಥದ್ದು ಇಮಿಡಿಯೇಟ್ ಆಗಿ ನಮ್ಗೆ ರಿಲೀಫ್ ಆಗುತ್ತೆ. ಇದು ತುಂಬಾ ಪವರ್ಫುಲ್ ಮುದ್ರೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇಷ್ಟು ಹೇಳೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ನ ಸಿಬ್ಬಂದಿ ವರ್ಗದವರಿಗೆ, ಎಲ್ಲಾ ಹಾಸ್ಟೆಲ್ ಬಂಧುಗಳಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾನು ಒಂದು ಟಾಪಿಕ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.